ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನನ್ನ ಚಾನಲ್ನಲ್ಲಿ ನೀವು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರ ಸೈಟ್ ರಿಲೇಟೆಡ್. ಸೊ ಸುಮಾರೊಂದು ವೀಡಿಯೋಸ್ ಹಾಕಿದ್ದೀನಿ, ಲೈಕ್ BMRD ಸೈಟ್ ಆಗಿರ್ಬೋದು, ಕೆಲವೊಂದು DTCP ಅಪ್ರೂವ್ಡು ಸೈಟು ವೀಡಿಯೋಸ್ ಎಲ್ಲ ನೋಡಿರ್ತೀರ. ಸೊ ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ಸು ಕಮೆಂಟ್ ಹಾಕಿದ್ರು, ಸರ್ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ, ಒಂದು ಕಮ್ಮಿ ಬಜೆಟಲ್ಲಿ ಸೈಟ್ ಇದೆಯಾ, ಕಮ್ಮಿ ಬಜೆಟಲ್ಲಿ ಸೈಟ್ ಇದ್ದರೆ ಅಂತ ಒಂದು ವೀಡಿಯೋ ಮಾಡಿ ಅಂತೇಳಿ ಕಮೆಂಟ್ ಹಾಕಿದ್ರು. ಸೊ ಅದೇ ಸರ್ಚಲ್ಲಿ ಇದ್ದಾಗ ನನಗೆ ಉಪ್ಕಾರ್ ಡೆವಲಪರ್ಸ್ದು ಒಂದು ಲೇಔಟ್ ಗೊತ್ತಾಯಿತು. ಇದು ಲೊಕೇಶನ್ ಬಂದುಬಿಟ್ಟು ಶೂಲಗಿರಿ. ಇದು ಬಂದುಬಿಟ್ಟು ಅತ್ತಿಬೆಲೆಯಿಂದ 30 ಮಿನಿಟ್ಸ್ ಡ್ರೈವು. ಸೊ ಇದು ಒಂದು ಒಳ್ಳೆ ಡೆವಲಪ್ಡ್ ಲೇಔಟು, ಅಂದರೆ ಲೈಕ್ ಸುಮಾರು 17 ಏಕರ್ಸಲ್ಲಿ ಇದೊಂದು ಲೇಔಟ್ ಇರುತ್ತೆ. ಮತ್ತು ಒಂದು ಅರೌಂಡ್ 303 ಸೈಟ್ಸ್ ಕೂಡ ಬರುತ್ತೆ ಇಲ್ಲಿ. ಅದರಲ್ಲಿ ಆಲ್ಮೋಸ್ಟ್ ಲೈಕ್ 50%, ಮೋರ್ ದೆನ್ 50% ಆಲ್ರೆಡಿ ಸೋಲ್ಡ್ ಆಗಿದೆ. ಸೊ ಕೆಲವುದು ಸೈಟ್ ಇದೆ ಅಂತ ಹೇಳಿದರು. ಸೊ ಆದರೂ ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ, ನಮ್ಮ ಬೆಂಗಳೂರಿಂದ ತಮಿಳ್ನಾಡು ಶೂಲಗಿರಿ ತನಕ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಬಜೆಟ್ ಹೇಳಿಬಿಡ್ತೀನಿ, ಇದು ಕೇವಲ 1000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸೊ ಏನು ಅಪ್ರೂವಲ್ ಸೈಟು ಮತ್ತು ಪೇಪರ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸರ್, ಇವಾಗ ನಿಮ್ಮ ಕೆಲವೊಂದು ಲೇಔಟ್ಗಳು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಸೊ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ ಎಲ್ಲ ಕಮೆಂಟ್ ಹಾಕಿದ್ರು, ಸರ್ ಸ್ವಲ್ಪ ಕಮ್ಮಿ ರೇಟಲ್ಲಿ ನಮ್ಮ ಬಜೆಟಲ್ಲಿ ಮಾಡಿ, ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಸೈಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲೇಔಟ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸರ್, ಈ ಪರ್ಟಿಕ್ಯುಲರ್ ಲೇಔಟ್ ಬಗ್ಗೆ ಹೇಳಿ. ಸೊ ಇಲ್ಲಿ ಏನೇನು ಎಮ್ಯುನಿಟೀಸ್ ಕೊಡ್ತಾ ಇದ್ದೀರಾ, ಮತ್ತು ಡೆವಲಪ್ಮೆಂಟ್ ಹೇಗಿದೆ, ನಿಯರ್ ಬೈ ಏನು ಪ್ರೈಸು, ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರ್. ಖಂಡಿತ ಸತೀಶ್ ಅವರೇ, ಇದು ಲೇಔಟ್ ಬಂದು ಶೂಲಗಿರಿಲಿದೆ. ಶೂಲಗಿರಿ ಅಂದರೆ ಹೊಸೂರಿಂದ ಕೃಷ್ಣಗಿರಿಗೆ ಬಿಟ್ವೀನ್, ಹೊಸೂರಿಂದ ಒಂದು 20 ಕಿಲೋಮೀಟ್ರು. ಶೂಲಗಿರಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಒಂದು ಹೈವೇಯಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ತ್ಯಾಗರ್ಸನಪಲ್ಲಿ ಅಂತಾರೆ ಈ ವಿಲೇಜ್ಗೆ. ಈ ರೋಡಲ್ಲಿ ಬಂದರೆ ಒಂದು 2.5 ಕಿಲೋಮೀಟ್ರ್ ಹೈವೇದ ಬಂದರೆ ನಮ್ಮ ಲೇಔಟ್ ರೀಚ್ ಆಗ್ತೀರಾ. ಇದು ಟೋಟಲ್ ಆಗಿ ನಾವು ಒಂದು 17 ಏಕರ್ಸಲ್ಲಿ ಡೆವಲಪ್ ಮಾಡಿದ್ದೀವಿ. 303 ಸೈಟ್ಸ್ಗಳಿದೆ ಆಲ್ರೆಡಿ. ಈಗ ಒಂದು 250 ಸೈಟ್ ತನಕ ಸೇಲ್ ಆಗಿಬಿಟ್ಟಿದೆ. ಇದೇ ಬರೀ ಒಂದು ಲಿಮಿಟೆಡ್ ಸೈಟ್ಸ್ ಮಾತ್ರ ಅವೈಲಬಲ್ ಇದೆ. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟೇ ಮಾಡ್ತಾ ಇದ್ದಾರೆ. ಮತ್ತು ಟೋಟಲ್ ಆಗಿ ಇವಾಗ ನೋಡಿದ್ರೆ ನಮಗೆ 30, 40, 30, 50 ಮತ್ತು ದೊಡ್ಡ ಸೈಜ್ ಸೈಟ್ಗಳು ಇತ್ತು. ಬಟ್ ಇವಾಗ ಮ್ಯಾಕ್ಸಿಮಮ್ ಎಲ್ಲ ಸೇಲ್ ಆಗಿರೋದ್ರಿಂದ ಅವೈಲಬಲ್ ಇರೋದು ಲಿಮಿಟೆಡ್ ಸ್ಟಾಕ್ ಮಾತ್ರ. ಓಕೆ. ಸೊ ಎಲ್ಲ ಥರ ಡೈಮೆನ್ಷನ್ ಸೈಟ್ಸ್ಗಳು ಸಿಗುತ್ತೆ, ನೀವು ಬಂದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಏನು ಮಿಕ್ಕಿರೋ ಸೈಟಲ್ಲಿ ಎಲ್ಲ ಡೈಮೆನ್ಷನ್ ಇದೆ, ಎಲ್ಲ ಡೈಮೆನ್ಷನ್ಸ್ ಸಿಗುತ್ತೆ. ಇಲ್ಲ ಕೆಲವೊಬ್ರು 30-40 ನೋಡ್ತಾ ಇರ್ಬೋದು, ಕೆಲವೊಬ್ರು 30-50 ನೋಡ್ತಾ ಇರ್ತಾರೆ. ಎಕ್ಸಾಕ್ಟ್ 30-40 ಇಲ್ಲ 30-50 ಆ ಥರದ್ದು ಸಿಗಲ್ಲ. ಒಂದು ಸ್ವಲ್ಪ ಪ್ಲಸ್ ಆರ್ ಮೈನಸ್ ದೊಡ್ಡದು ಚಿಕ್ಕದು ಆ ಥರದ್ದು ಸಿಗುತ್ತೆ. ಸರ್, ಇವಾಗ ಈ ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಸತೀಶ್ ಅವರೇ, ಇದು ಅಮ್ಯುನಿಟೀಸ್ ಅಂದರೆ ಎಲ್ಲ ಬೇಸಿಕ್ ಅಮ್ಯುನಿಟೀಸ್ ಅಷ್ಟೇ. ರೋಡ್ ಇರುತ್ತೆ. ರೋಡ್ ಬಂದು ನಿಮಗೆ 30 ಫೀಟ್ ಮತ್ತು 40 ಫೀಟ್ ವೈಡ್ ರೋಡ್ ಇರುತ್ತೆ, ಟಾರ್ ರೋಡು. ಮತ್ತು ಓಪನ್ ಡ್ರೈನು, ಮಳೆ ನೀರೆಲ್ಲ ಹೋಗೋದಕ್ಕೆ ಡ್ರೈನ್ ಸಿಸ್ಟಮ್ ಇರುತ್ತೆ. ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಸ್ಟ್ರೀಟ್ ಲೈಟ್ ಇರುತ್ತೆ. ಮತ್ತು ರಸ್ತೆ ಎರಡು ಬದಿಯನ್ನು ಹೂವಿನ ಗಿಡಗಳು, ಮರಗಳು ಎಲ್ಲ ಸಾಕಷ್ಟು ಹೂವಿನ ಗಿಡಗಳೆಲ್ಲ ಇರುತ್ತೆ. ಎಲ್ಲ ಸೈಡ್ಸ್ಗೂ ವಾಟರ್ ಲೈನ್ ಕನೆಕ್ಷನ್. ಬೇಸಿಕ್ ಎಲೆಕ್ಟ್ರಿಸಿಟಿ, ವಾಟರ್, ರೋಡು ಇದೆಲ್ಲ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ. ಸೊ ಮೋರೋವರ್ ನಿಮಗೆ ಇದು DTCP ಅಪ್ರೂವ್ಡ್ ಪ್ರಾಜೆಕ್ಟು. DTCP ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿದೆ. ಓಕೆ. ಸೊ ಇದು ಬಂದು ನಿಮಗೆ ತಮಿಳ್ನಾಡು ಶೂಲಗಿರಿ ಸಬ್ ರಿಜಿಸ್ಟ್ರಲ್ಲೇ ರಿಜಿಸ್ಟ್ರೇಷನ್ ಎಲ್ಲ. ಓಕೆ. ಲೋನ್ ನಿಮಗೆ ಒಂದು 75% ಅಷ್ಟು ಲೋನ್ ಆಗುತ್ತೆ. ಓಕೆ. ಸರ್, ಇದು ನಿಯರ್ ಬೈ ಲೊಕಾಲಿಟಿ ಏನಿದೆ ಸರ್, ಅದು ಸ್ವಲ್ಪ ಹೇಳಿ. ಇದು ಶೂಲಗಿರಿ ಬಂದು ಇವಾಗ ಸಿಪ್ಕಾಟ್ 3, ಸಿಪ್ಕಾಟ್ 1, 2 ಬಂದು ಹೊಸೂರಲ್ಲಿ. ಇದು ಸಿಪ್ಕಾಟ್ 3 ಅಂತ SEZ ಸ್ಪೆಷಲ್ ಎಕಾನಮಿಕ್ ಝೋನ್ ಅಂತೇಳಿ. ಓಕೆ. 2000 ಏಕರ್ಸ್ ಅಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಗೆ ಅಂತೇಳಿ ಇದನ್ನ ಅಲಾಟ್ ಮಾಡಿದ್ದಾರೆ. ಸೊ ವೆರಿ ಶಾರ್ಟ್ಲಿ ನಮಗೆ ತುಂಬಾ ಇಂಡಸ್ಟ್ರೀಸ್ಗಳೆಲ್ಲ ಈ ಕಡೆ ಮೂವ್ ಆಗ್ತಾ ಇದೆ. ಓಕೆ. ಸೊ ಒಂದು ನಿಮಗೆ ಒಂದು 4-5 ಕಿಲೋಮೀಟ್ರಲ್ಲಿ ನಿಮಗೆ ಸಿಪ್ಕಾಟ್ 3 ಇಂಡಸ್ಟ್ರಿಯಲ್ ಪಾರ್ಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಂಡಸ್ಟ್ರಿಯಲ್ ಪಾರ್ಕ್. ಓಕೆ. ನಿಮ್ಗೆ ಇವಾಗ ನಮ್ದು ವಂಡರ್ಲಾ ಥರನೇ ಇಲ್ಲೊಂದು ಅಂಬ್ರೆಲಾ ಅಂತೇಳಿ ಒಂದು ವಾಟರ್ ಥೀಮ್, ವಾಟರ್ ಪಾರ್ಕ್, ಅದನ್ನು ಒಂದು ಪಾರ್ಕ್ ಬರ್ತಾ ಇದೆ ಇವಾಗ ಮೇನ್ ರೋಡಲ್ಲೇ ಬರ್ತಾ ಇದೆ. ಸೊ ಇದು
ಕಾಲೇಜ್ ಆಗಲಿ, ಇದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ಈ ಥರ ಎಲ್ಲ ಸಿಟಿ ಯಾವ ಥರ ಡೆವಲಪ್ ಆಗಿದೆ ಸೇಮ್ ಅದೇ ಥರನೇ ಶೂಲಗಿರಿದು ಒಂದು ಊರು ಥರನೇ ಇದು. ಓಕೆ, ಸೊ ಇಲ್ಲಿ ಇದಕ್ಕೂ ಕೂಡ ಖಾತಾ ಬರುತ್ತಲ್ಲ ಸರ್? ಎಸ್ ಎಸ್, ಖಾತಾ ಅಂದರೆ ಇಲ್ಲಿ ಎಲ್ಲ ಪಟ್ಟ ಅಂತ ಹೇಳ್ತಾರೆ. ಪಟ್ಟ ಅಂತ ಹೇಳ್ತಾರೆ. ಓಕೆ ಹೌದು, ಓಕೆ, ಇದು ಈಕ್ವಲೆಂಟ್ ಟು ಖಾತಾ. ಓಕೆ ಓಕೆ ಸರ್, ಮತ್ತು ಇದು ಸ್ವಲ್ಪ ಪೇಪರ್ ಬಗ್ಗೆ ಹೇಳಿ ಸರ್. ಕ್ಲಿಯರ್ ಟೈಟ್ಲ್ ಜನ ಎಲ್ಲರೂ ಕ್ಲಿಯರ್ ಪೇಪರ್ ನೋಡ್ತಾರೆ. ಅವರಿಗೆ ಯಾವುದೇ ಒಂದು ಸೈಟ್ ತಗೋಬೇಕಾದ್ರೂ ಪೇಪರ್ದು ಡಾಕ್ಯುಮೆಂಟ್ ಬಗ್ಗೆ ಏನು ಕಿರಿಕಿರಿ ಇರಬಾರ್ದು, ಅದು ಮುಖ್ಯನೇ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದೇ ಇದು DTCP ಅಪ್ರೂವ್ಡು, ಮತ್ತು ಲ್ಯಾಂಡ್ ಎಲ್ಲ ಕನ್ವರ್ಷನ್ ಆಗಿದೆ. ಕನ್ವರ್ಷನ್ ಆಗಿ ಅಪ್ರೂವಲ್ ಆಗಿ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ನಾವು. ಪ್ಲಸ್ ನಮ್ಮದು EC RTC ಲ್ಯಾಂಡ್ಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. ಅಪ್ ಟು ಡೇಟ್ ಇದೆ. ಇಲ್ಲಿ ಮೇಜರ್ ಅಡ್ವೊಕೇಟ್ಗಳೇನೆ ನಮ್ಮ ಲಾಯರ್ಸು, ವಿಜಯ್ ಭಾಸ್ಕರ್ ಆಗಲಿ, ಅವರೆಲ್ಲ ಲೀಡಿಂಗ್ ಅಡ್ವೊಕೇಟ್ಗಳು. ಅವರೆಲ್ಲ ಪ್ರಾಜೆಕ್ಟ್ ಎಲ್ಲ ಲೀಗಲ್ ಕ್ಲಿಯರ್ ಮಾಡಿದ್ದಾರೆ. ಓಕೆ. ಸೊ ಮೋರ್ ಓವರ್ ಇಲ್ಲಿ ತೊಗೊಂಡಿರೋ ಒಂದು 250 ದಿನ ತೊಗೊಂಡಿರೋದು ಡಿಫ್ರೆಂಟ್ ಅಡ್ವೊಕೇಟ್ ಹತ್ರ ಕೊಟ್ಟು ಚೆಕ್ ಮಾಡಿಸಿದ್ದಾರೆ ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ. ಸೊ ಆ ಥರ ತುಂಬ ಅಡ್ವೊಕೇಟ್ಸ್ಗಳೆಲ್ಲ ಚೆಕ್ ಮಾಡಿ ಎಲ್ಲ ಓಕೆ ಆಗಿದೆ. ಪೇಪರ್ಸ್ಗಳೆಲ್ಲ ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೋಡ್ಗಳೆಲ್ಲ ಏನಿದೆಯಲ್ಲ ಫುಲ್ಲು ಟಾರ್ ರೋಡ್ ಬರುತ್ತೆ. ಸೊ ಈ ರೋಡ್ ಬಂದುಬಿಟ್ಟು 30 ಫೀಟ್ ರೋಡ್ ಬರುತ್ತೆ, ಮತ್ತು ನಿಮಗೆ 40 ಫೀಟ್ ರೋಡ್ ಕೂಡ ಬರುತ್ತೆ. ಸೊ ಕಂಪ್ಲೀಟು ಡೆವಲಪ್ ಆಗಿದೆ, ಅಂದರೆ ಲೈಕ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಇದು ಆಲ್ರೆಡಿ ಎಷ್ಟೊಂದು ಸೈಟ್ಗಳು ರಿಜಿಸ್ಟರ್ ಆಗಿಬಿಟ್ಟಿದೆ. ಸೊ ಕೆಲವೊಂದು ಲೈಕ್ ಅರೌಂಡ್ 50+ ಸೈಟ್ಸ್ಗಳಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಮನೆಗಳು ಕಾಣ್ತಾ ಇರ್ಬೋದು ನಿಮಗೆ. ಸೊ ಮನೆಗಳು ಕೂಡ ಆಗಿದೆ. ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ಮತ್ತು ಇಲ್ಲಿ ಕಂಪ್ಲೀಟಾಗಿ ಪ್ಲಾಂಟೇಷನ್, ಅಂದರೆ ಲೈಕ್ ಈಚ್ ಸೈಟ್ ಎದುರುಗಡೆ ಮರಗಳು ನೆಟ್ಟಿದ್ದಾರೆ ಗ್ರೀನರಿಗೋಸ್ಕರ. ತುಂಬಾ ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ ಮುಂದೆ ಮತ್ತೆ ಏನೇನಿದೆ ಕಂಪ್ಲೀಟಾಗಿ ನೋಡೋಣ. ಇದು ಓವರ್ ಹೆಡ್ ಟ್ಯಾಂಕು, ಮತ್ತು ನಿಮಗೆ ಈಚ್ ಪ್ಲಾಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದುಬಿಟ್ಟು ಓಪನ್ ಡ್ರೈನು. ಸೊ ಮಳೆ ನೀರಿಗೆ ಹೋಗ್ಲಿಕ್ಕೋಸ್ಕರ ಚರಂಡಿ ಥರ ಮಾಡಿದ್ದಾರೆ. ಇವು ನಮ್ದು ಏನು 17 acres ಲ್ಯಾಂಡ್ ಇದೆ, ಆ ಲ್ಯಾಂಡ್ ನಾವು ಸುತ್ತ ನಮ್ಮ ಬೌಂಡ್ರಿ ಏನಿದೆ ಅದಕ್ಕೆಲ್ಲ ಕಾಂಪೌಂಡ್ ಹಾಕಿದ್ದೀವಿ. ಓಕೆ. ಮತ್ತೆ ಪಾರ್ಕ್ಗಳು ಎಲ್ಲ ಇದೆ, ಪಾರ್ಕ್ ಎಲ್ಲನೂ ಡೆವಲಪ್ ಮಾಡಿದ್ದೀವಿ. ಪಾರ್ಕ್ ಕೂಡ ಡೆವಲಪ್ ಮಾಡಿದ್ದೀರಾ ಸರಿಯಾಗಿ. ಮತ್ತೆ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಇದೆಯಾ ಸರ್? ಇಲ್ಲಿ ಮೇಂಟೆನೆನ್ಸ್ ಎಲ್ಲ? ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಓಕೆ. ನಾವು ರೀಚ್ ಆಗ್ಬೇಕಂತಾನೆ ಒಂದು 2 yearsಗೆ ಅಂತ ಮೇಂಟೆನೆನ್ಸ್ ಕಲೆಕ್ಟ್ ಮಾಡ್ತೀವಿ. ಓಕೆ. ಸೊ ಲೇಔಟ್ ನೋಡ್ಬೋದು, ಲೇಔಟ್ ಎಲ್ಲನೂ ನೀಟಾಗಿ ಸೈಟ್ಸ್ಗಳೆಲ್ಲನೂ ಮೇಂಟೈನ್ ಮಾಡಿರ್ತೀವಿ. ಓಕೆ. ಸೊ ನಾನು ಇವಾಗಲೂ ನೋಡಿದೆ ಕೆಲವೊಂದು ಮನೆಗಳು ಕಟ್ಟಿ ಆಲ್ರೆಡಿ ಜನ ವಾಸ ಆಗಿದ್ದಾರೆ ಇಲ್ಲಿ. ಹೌದು ಸತೀಶ್ ಅವರೇ. ಓಕೆ. ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಪ್ಲಾನ್ ತಗೊಂಡಿದ್ದಾರೆ. ಆದಷ್ಟು ಇನ್ನೊಂದಷ್ಟು ಮನೆಗಳು ಬರೋ ಚಾನ್ಸಸ್ಗಳಿದೆ. ಓಕೆ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ ಇಲ್ಲೊಂದು ಮನೆ ಇದೆ. ಸೊ ಕಾರು ಗಿರು ಎಲ್ಲ ಇಟ್ಕೊಂಡು ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಇಲ್ಲಿ. ಸೊ ಮತ್ತು ಒಂದು 2-3 ಮನೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ತುಂಬಾ ಒಳ್ಳೆ ಲೇಔಟು. ಸೊ ಇಫ್ ಅಟ್ ಆಲ್ ನೀವು ಏನಾದರೂ ಒಂದು ಕಮ್ಮಿ ರೇಟಲ್ಲಿ ಸೈಟ್ ಹುಡುಕ್ತಾ ಇದ್ರೆ ಅಂದರೆ ಇದು ಕನ್ಸಿಡರ್ ಮಾಡ್ಬೋದು. ಸೊ ಈವನ್ ಲೈಕ್ ತಮಿಳ್ನಾಡಲ್ಲಿ ಇರಲಿ ಅಥವಾ ಬೆಂಗಳೂರಲ್ಲಿರಲಿ, ತುಂಬ ಏನು ದೂರ ಇಲ್ಲ ಬೆಂಗಳೂರಿಂದ. ಒಂದು 30-40 ಮಿನಿಟ್ಸಲ್ಲಿ ನೀವು ಬೆಂಗಳೂರಿಂದ ಈ ಲೇಔಟ್ಗೆ ರೀಚ್ ಆಗ್ಬೋದು. ಸರ್, ಇವಾಗ ಯಾರಾದರೂ ಇವಾಗ ಸೈಟು ನೋಡಿದ್ರು, ನಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್? ಸೊ ಏನು ಪ್ರೊಸೀಜರ್ ಇರುತ್ತೆ? ಈಗ ಯಾರು ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ನಮ್ಮ ಆಫೀಸಲ್ಲಿ ಯಾರೋ ಒಬ್ರು ಕನೆಕ್ಟ್ ಆಗುತ್ತೆ. ಅವ್ರ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇಲ್ಲ ನಾವು ಸೈಟ್ ಬಂದು ನೋಡ್ತೀವಿ ಅಂದರೆ ಪ್ರಾಜೆಕ್ಟಲ್ಲಿ ಇಲ್ಲೂ ಪ್ರಾಜೆಕ್ಟ್ ಆಫೀಸ್ ಇದೆ, ಇಲ್ಲ ನಮ್ಮದು ಅತ್ತಿಬೆಲೆನಲ್ಲಿ ಆಫೀಸ್ ಇದೆ, ಜಯನಗರ ಆಫೀಸ್ ಇದೆ. ಯಾವುದೇ ಆಫೀಸಿಗೆ ಮೀಟ್ ಮಾಡಿದ್ರು ಸೊ ಅಲ್ಲಿಂದ ಅರೇಂಜ್ ಮಾಡ್ತೀವಿ. ನಾವು ಸೈಟಿಗೆ ಕರ್ಕೊಂಬಂದು ತೋರಿಸ್ತೀವಿ. ಅವ್ರು ಯಾವ ಸೈಟ್ ಇರೋದೇ, ಯಾಕಂದರೆ ಲಿಮಿಟೆಡ್ ಸೈಟ್ಸ್ ಅಂತ ಹೇಳಿದ್ದೀನಿ. ಆ ಸೈಟಲ್ಲಿ ಯಾವ್ದು ಅವ್ರು ಸೆಲೆಕ್ಟ್ ಮಾಡ್ಕೊತಾರೋ ಅದಕ್ಕೆ 1 lakh ರೂಪಾಯಿ ಬುಕ್ಕಿಂಗ್ ಅಡ್ವಾನ್ಸ್ ತೊಗೊಳ್ತೀವಿ. ಲೀಗಲ್ ಡಾಕ್ಯುಮೆಂಟ್ಸ್, ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸು ಒಂದು ಫೈಲೇ ಬರುತ್ತೆ. ಆ ಸೈಟಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅವ್ರು ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡು ಒಂದು 7 daysಲ್ಲಿ ಅವರು ಓಕೆ ಲೀಗಲ್ ಓಕೆ ಆಗಿದೆ ಅಂತ ಹೇಳಿದ್ರೆ ಫರ್ದರ್ ಅಗ್ರಿಮೆಂಟ್ ಮಾಡಿರ್ತೀವಿ. ಲೋನ್ ಬೇಕು ಅಂದರೆ ಒಂದು 75% ಲೋನ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸೊ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಪ್ರೈಸ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸತೀಶ್ ಅವರು, ಈ ಲೊಕ್ಯಾಲಿಟಿ ಇದಕ್ಕೆಲ್ಲನೂ ತುಂಬ ಚೀಪಾಗಿ ಇರಲಿ ಅಂತ 1000 ರೂಪೀಸ್ ಥರ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡ್ತಾ ಇದ್ದೀವಿ. 1000 ರೂಪೀಸ್ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡ್ತೀವಿ. ನಿಮ್ಮ ಚಾನಲಿಂದ ಯಾರಾದ್ರು ರೆಫರ್ ಮಾಡ್ಕೊಂಡು ನಿಮ್ಮ ಹೆಸರು ಹೇಳಿದ್ರು ಅಂದರೆ ಖಂಡಿತವಾಗ್ಲೂ ಡಿಸ್ಕೌಂಟ್ ಇರೋದೆ ಅವ್ರಿಗೆ. ಓಕೆ. ಸೊ ಇನ್ನೂ ಕಮ್ಮಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ ಸರ್. ನೋಡಿ, ಇದು ಓವರ್ ಹೆಡ್ ಟ್ಯಾಂಕ್ ನೋಡಿದ್ರಲ್ಲ, ಆ ಟ್ಯಾಂಕಿಂದನೂ ಎಲ್ಲ ಕಡೆನೂ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ. ಎಲ್ಲ ಕಡೆ ವಾಲ್ ಇರ್ತದೆ. ಓಪನ್ ಮಾಡಿದ ತಕ್ಷಣ ಎಲ್ಲ ನೀರು ಕನೆಕ್ಷನ್, ಎಲ್ಲ ಸೈಟ್ಗಳಿಗೂ ವಾಟರ್ ಕನೆಕ್ಷನ್. ಸೊ ನೀರಿಗೇನು ಇಲ್ಲಿ ಸಮಸ್ಯೆ ಇಲ್ಲ ಇಲ್ಲಿ. ಓಕೆ. ಸೊ ಅದು ಟ್ಯಾಂಕ್ ಎಷ್ಟು ಲೀಟ್ರ್ ಸರ್ ಮೇಲ್ಗಡೆ? ಅದೊಂದು 3 ಲಕ್ಷ ಟ್ಯಾಂಕು, ಸಂಪು ಎಲ್ಲ ಒಂದು 3 ಲಕ್ಷ ಲೀಟ್ರ್. 3 ಲಕ್ಷ ಲೀಟ್ರ್ ಇದೆ. ಓಕೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಶೂಲಗಿರಿಯಲ್ಲಿ ಕಮ್ಮಿ ಬಜೆಟಲ್ಲಿ ಏನು ನಿಮಗೆ ಲೇಔಟ್ ತೋರಿಸಿದ್ದೀನಿ. ಸೊ ಏನಾದರೂ ನಿಮ್ಮದು ಪ್ಲ್ಯಾನ್ ಇದ್ದರೆ ಖಂಡಿತ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಸೈಟು ಫ್ರೀ ಸೈಟ್ ವಿಸಿಟ್ ಅರೇಂಜ್ ಮಾಡ್ತಾರೆ. ಸೊ ನೀವು ಬರ್ಬೋದು, ಕಂಪ್ಲೀಟ್ ಲೇಔಟ್ ನೋಡಿ ನಿಮಗೆ ಇಷ್ಟ ಆದರೆ ಅದೇನು ಪರ್ಟಿಕ್ಯುಲರ್ ಆಗಿ ಬುಕ್ಕಿಂಗ್ ಅಮೌಂಟ್ ಇದೆಯಲ್ಲ, ಬುಕ್ಕಿಂಗ್ ಅಮೌಂಟ್ ಕೊಟ್ಟು ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸೊ ಅದನ್ನು ನೀವು ನಿಮ್ಮ ಲೀಗಲ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಸೊ ಲೀಗಲ್ ಒಪಿನಿಯನ್ ಓಕೆ ಅಂತ ಆದರೆ
ನೀವು ಬುಕ್ ಮಾಡ್ಬೋದು. ಸೊ ಆಲ್ರೆಡಿ ನಾನು ಇವ್ರು ಹೇಳಿದಾಗೆ 200-250 ಸೈಟ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಸೊ ಲೀಗಲ್ ನನ್ನ ಪ್ರಕಾರ ಪಕ್ಕನೇ ಇರುತ್ತೆ. ಸೊ ಏನೂ ತೊಂದರೆ ಇರಲಿಕ್ಕಿಲ್ಲ. ಸೊ ಬನ್ನಿ, ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆದರೆ ಸೈಟ್ ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಯಾರಾದರೂ ಒಂದು ಸೈಟ್ ತೊಗೋಬೇಕು ಅಂತ ಇದ್ದರೆ ಸೊ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರಿ ಫ್ರೆಂಡ್ಸ್, ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.